ನಮಸ್ಕಾರ ಸ್ನೇಹಿತರೆ, ಈ ವಿಡಿಯೋ ಮುಖಾಂತರ ನಾವು ಈಕೋಲೈ ಇನ್ಫೆಕ್ಷನ್ಸ್ ಬಗ್ಗೆ ತಿಳಿದುಕೊಳ್ಳೋಣ. ಎಲ್ಲರಿಗೂ ಗೊತ್ತಿರೋ ಹಾಗೆ ಈಕೋಲೈ ಒಂದು ಹಾನಿಕಾರಕ ಬ್ಯಾಕ್ಟೀರಿಯಾ. ಇದರ ಪೂರ್ತಿ ಹೆಸರು ಎಸ್ಚೆರಿಷಿಯಾ ಕೋಲೈ. ಸಾಮಾನ್ಯವಾಗಿ ಈಕೋಲೈ ಬ್ಯಾಕ್ಟೀರಿಯಾ ನೀರು, ಮಣ್ಣು ಮತ್ತು ಕೋಳಿಗಳ ಹಿಕ್ಕೆಯಲ್ಲಿ ಅಥವಾ ಡ್ರಾಪಿಂಗ್ಗಳಲ್ಲಿ ಬೆಳೆಯುತ್ತದೆ. ಪೌಲ್ಟ್ರಿ ಫಾರ್ಮ್ಗಳಲ್ಲಿ ಕುಡಿಯುವ ನೀರಿನ ಮುಖಾಂತರ ಈಕೋಲೈ ಕೋಳಿಗಳ ಹೊಟ್ಟೆಗೆ ಸೇರುತ್ತದೆ. ಕೋಳಿಯ ಹೊಟ್ಟೆಯಲ್ಲಿ ಒಳ್ಳೆ ಬ್ಯಾಕ್ಟೀರಿಯಾ ಇರುತ್ತದೆ. ಅವುಗಳನ್ನು ನಾವು ಪ್ರೋಬಯೋಟಿಕ್ಸ್ ಅಂತ ಕರಿತೀವಿ. ಇವು ಕೋಳಿಗಳ ಜೀರ್ಣಕ್ರಿಯೆಯಲ್ಲಿ ಸಹಾಯ ಮಾಡುತ್ತವೆ. ಈಕೋಲೈ ನೀರಿನ ಮುಖಾಂತರ ಕೋಳಿಯ ಹೊಟ್ಟೆಗೆ ಸೇರಿ ಒಳ್ಳೆ ಬ್ಯಾಕ್ಟೀರಿಯಾಗಳನ್ನು ಸಾಯಿಸುತ್ತದೆ. ಒಳ್ಳೆ ಬ್ಯಾಕ್ಟೀರಿಯಾ ಅಥವಾ ಪ್ರೋಬಯೋಟಿಕ್ ಬ್ಯಾಕ್ಟೀರಿಯಾಗಳ ಸಂಖ್ಯೆ ಕಡಿಮೆ ಆದಾಗ ಕೋಳಿಗಳಲ್ಲಿ ಅಜೀರ್ಣ ಮತ್ತು ಅತಿಸಾರ ಉಂಟಾಗುತ್ತದೆ. ದೀರ್ಘಕಾಲಕ್ಕೆ ಅಜೀರ್ಣ ಮತ್ತು ಅತಿಸಾರವಾದಾಗ ಕೋಳಿಗಳಲ್ಲಿ ಪೌಷ್ಟಿಕಾಂಶಗಳ ಕೊರತೆಯಾಗುತ್ತದೆ. ಅವಶ್ಯಕ ಪೌಷ್ಟಿಕಾಂಶಗಳ ಕೊರತೆಯಾದಾಗ ಕೋಳಿಗಳಲ್ಲಿ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗುತ್ತದೆ. ರೋಗ ನಿರೋಧಕ ಶಕ್ತಿ ಕಡಿಮೆ ಆದಾಗ ಹಲವಾರು ಸೋಂಕುಗಳು ಹರಡುತ್ತವೆ ಮತ್ತು ಕೋಳಿಗಳ ಬೆಳವಣಿಗೆ ಸರಿಯಾಗಿ ಆಗುವುದಿಲ್ಲ. ಈ ಕಾರಣಗಳಿಂದ ಕೋಳಿಗಳ ಇಳುವರಿ ಕಡಿಮೆಯಾಗಿ ನಮ್ಮ ರೈತರಿಗೆ ಆರ್ಥಿಕ ನಷ್ಟವಾಗುತ್ತದೆ. ಬನ್ನಿ ಸ್ನೇಹಿತರೆ, ಈಕೋಲೈ ಸೋಂಕುಗಳನ್ನು ನಿಯಂತ್ರಿಸೋಣ ಮತ್ತು ನಮ್ಮ ಕೋಳಿಗಳ ಇಳುವರಿ ಹಾಗೂ ರೈತರ ಆರ್ಥಿಕತೆಯನ್ನು ಸುಧಾರಿಸೋಣ.